ಚಿತ್ರದುರ್ಗ ಅಭೇದ್ಯವಾದ ಕೋಟೆಗೆ ಎಷ್ಟು ಫೇಮಸ್ ಆಗಿತ್ತೋ ಇದೀಗ 20 ವರ್ಷದ ವರ್ಷಿತಾ ಅನ್ನೋ ಯುವತಿಯ ಕೊಲೆಯಿಂದ ಕೋಟೆ ನಾಡು ಮತ್ತೆ ಅಷ್ಟೇ ಫೇಮಸ್ ಆಗಿದೆ. ಕೊಲೆಯಾದ ಹುಡುಗಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ಲು. ಇವಳ ಕೊಲೆ ವಿಚಾರ ಇಡೀ ರಾಜ್ಯದಲ್ಲೇ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇದರಿಂದ ಹಲವು ವಿದ್ಯಾರ್ಥಿ ಸಂಘಟನೆಗಳು, ನಾಗರಿಕ ಸಂಘಗಳು ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ವು. ಮೊದಲಿಗೆ ಈಕೆಯ ಮೇಲೆ ಯಾರೋ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ್ದಾರೆ ಅಂತಾನೆ ಎಲ್ರು ಈಕೆಗೆ ನ್ಯಾಯ ಸಿಗ್ಲಿ ಅಂತ ಹೋರಾಟ ಮಾಡೋಕೆ ಅಂತಾನೆ ಬೀದಿಗಿಳಿದಿದ್ರು. ಆದ್ರೆ 20 ವರ್ಷಕ್ಕೆ ವರ್ಷಿತಾ ಮಾಡ್ಕೊಂಡ ಎಡವಟ್ಟುಗಳನ್ನ ನೋಡಿದವರೆಲ್ಲರೂ ಕೊನೆಗೆ ಪ್ರತಿಭಟನೆಯನ್ನ ಕೈಬಿಟ್ಟು ತಮ್ಮ ತಮ್ಮ ಮನೆಗಳನ್ನ ಸೇರ್ಕೊಂಡಿದ್ರು. ಚಿತ್ರದುರ್ಗದ ಕೆಳಗೋಟೆ ನಿವಾಸಿಯಾಗಿದ್ದ ಚೇತನ್ ಅನ್ನೋ ಇವನು ಗಂಗಾವತಿಯ ಒಂದು ಮಲ್ಟಿ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಆ ಕಂಪನಿಗಾಗಿ ಕೆಲಸಕ್ಕೆ ಸೇರಿಸಿಕೊಳ್ಳೋಕೆ ಅಂತಾನೆ ಇನ್ಸ್ಟಾಗ್ರಾಮ್ನಲ್ಲಿ ಹೊಸಬರನ್ನ ಹುಡುಕ್ತಿದ್ದ. ಇದೇ ಟೈಮಲ್ಲಿ ವರ್ಷಿತಾ ಚೇತನ್ಗೆ ಪರಿಚಯವಾಗಿದ್ಲು. BA ಸೆಕೆಂಡ್ ಇಯರ್ ಓದ್ತಿದ್ದ ವರ್ಷಿತಾಗೆ ಚೇತನ್ ಕೆಲಸ ಕೊಡಿಸೋ ಭರವಸೆಯನ್ನ ಕೊಟ್ಟಿದ್ದ. ಇದರಿಂದ ಇಬ್ಬರ ನಡುವೆ ಪರಸ್ಪರ ಪರಿಚಯವಾಗಿತ್ತು. ಇದು ಲವ್ಗೆ ತಿರುಗಿ ಇಬ್ರು ಜೋಡಿ ಜೀವಗಳಾಗಿ ಹೋಗಿದ್ರು. ಹೀಗೆ ಕಳೆದ 10 ತಿಂಗಳಿಂದ ಇವರಿಬ್ರು ಲವ್ ಮಾಡ್ತಿದ್ರು. ಆದ್ರೆ ಸ್ವಲ್ಪ ದಿನಗಳ ಹಿಂದಷ್ಟೇ ಚೇತನ್ಗೆ ಕ್ಯಾನ್ಸರ್ ಕಾಯಿಲೆ ಇದೆ ಅನ್ನೋದು ವರ್ಷಿತಾಗೆ ಗೊತ್ತಾಗಿತ್ತು. ಇದರಿಂದ ಚೇತನ್ ನಿಂದ ವರ್ಷಿತಾ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡೋಕೆ ಶುರು ಮಾಡಿದ್ಲು. ಈ ಗ್ಯಾಪ್ ಅಲ್ಲೇ ಬೇರೊಬ್ಬ ಹುಡುಗನ ಜೊತೆ ವರ್ಷಿತಾ ಕ್ಲೋಸ್ ಆಗಿದ್ಲು. ಇದೇ ವಿಷಯಕ್ಕೆ ಚೇತನ್ ವರ್ಷಿತಾ ಮೇಲೆ ಸೇಡು ಬೆಳೆಸಿಕೊಂಡಿದ್ದ. ಇದೇ ತಿಂಗಳ 14ರಂದು ಹಾಸ್ಟೆಲ್ ವಾರ್ಡನ್ಗೆ ವರ್ಷಿತಾ ಲೆಟರ್ ಒಂದನ್ನ ಬರೆದಿದ್ಲು. ನಾನು ಊರಿಗೆ ಹೋಗ್ತಿದ್ದು, ರಜೆ ಬೇಕು ಅಂತ ಲೆಟರ್ ಮೂಲಕ ವರ್ಷಿತಾ ವಾರ್ಡನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು. ಹೀಗೆ ಹೇಳಿ ಹಾಸ್ಟೆಲ್ ನಿಂದ ಹೊರಗೆ ಬಂದವಳು ಹಿರಿಯೂರಿನ ಹೊಸ ಸಿದ್ದವ್ವನ ಹಳ್ಳಿಯಲ್ಲಿದ್ದ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ಲು. ಆಗಸ್ಟ್ 17ರಂದು ವರ್ಷಿತಾ ಚಿಕ್ಕಮ್ಮ ಚೇತನ್ಗೆ ಫೋನ್ ಮಾಡಿದ್ಲು. ಆಗ ವರ್ಷಿತಾ ಚಿಕ್ಕಮ್ಮ, ನೀನು ವರ್ಷಿತಾನ ಲವ್ ಮಾಡ್ತಾ ಇದೀಯಾ, ಅವಳು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಹೀಗಾಗಿ ನೀನೇ ಮದುವೆ ಮಾಡ್ಕೋಬೇಕು ಅಂತ ಇವಳ ಚಿಕ್ಕಮ್ಮ ಚೇತನ್ಗೆ ಹೇಳಿದ್ಲು. ಈ ಮಾತನ್ನ ಕೇಳ್ತಿದ್ದಂತೆ ಚೇತನ್ ವರ್ಷಿತಾನ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ದ. NH48 ಹತ್ರ ಇರೋ ಗೋನೂರು ಬ್ರಿಡ್ಜ್ ಹತ್ರ ಮಾತನಾಡೋಕೆ ಅಂತ ವರ್ಷಿತಾನ ಬರ ಹೇಳಿದ್ದ. ಹೀಗೆ ಹೇಳಿದವನು ವರ್ಷಿತಾನ ಮೀಟ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದ. ಯಾರಿಗೂ ಅನುಮಾನ ಬರಬಾರ್ದು ಅಂತ ಮುಂದೆ ಅವನು ನಡ್ಕೊಂಡು ಹೋಗ್ತಿದ್ರೆ ಹಿಂದೆ ವರ್ಷಿತಾ ಕಟುಕನನ್ನ ನಂಬಿ ಕೂರಿ ಹೋದಂತೆ ಇವನ ಹಿಂದೆ ಹೋಗ್ತಿದ್ಲು. ಬಳಿಕ ವರ್ಷಿತಾನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದವನು ಅವಳ ಜೊತೆ ಗಲಾಟೆ ತೆಗೆದಿದ್ದ. ಹೀಗೆ ಮಾತಿಗೆ ಮಾತು ಬೆಳೆದು ಅದು ಹಲ್ಲೆ ಮಾಡುವ ಹಂತಕ್ಕೆ ಹೋಗಿತ್ತು. ವರ್ಷಿತಾ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದವನು ಬಳಿಕ ಇವಳ ಕುತ್ತಿಗೆ ಹಿಸುಕಿ ಉಸಿರನ್ನ ನಿಲ್ಲಿಸಿದ್ದ. ಪ್ರೀ ಪ್ಲಾನ್ಡ್ ಮರ್ಡರ್ ಆಗಿದ್ರಿಂದ ಚೇತನ್ ವರ್ಷಿತಾನ ಕೊಲೆ ಮಾಡಿದ ನಂತರ ಬಾಟಲ್ನಲ್ಲಿ ತಂದಿದ್ದ ಪೆಟ್ರೋಲ್ನ ಅವಳ ಮೇಲೆ ಸುರಿದು ಬೆಂಕಿ ಹಚ್ಚಿದ್ದ. ಇದರಿಂದ ವರ್ಷಿತಾ ದೇಹ ಸುಟ್ಟು ಕರಕಲಾಗಿತ್ತು. ಆದ್ರೆ ಅವತ್ತೇ ಮಳೆ ಬಂದಿದ್ದ ಪರಿಣಾಮ ಮೃತದೇಹ ಪೂರ್ತಿ ಸುಡದೆ ಹೋಗಿತ್ತು. ಇದರಿಂದ ಅದೇ ದಿನ ಸಂಜೆ ಇನ್ನೊಂದು ಸಲ ಪೆಟ್ರೋಲ್ನ ಬಾಟಲ್ಗೆ ತುಂಬಿಸಿಕೊಂಡು ಬಂದವನು ಮತ್ತೆ ವರ್ಷಿತಾ ಮೃತದೇಹದ ಮೇಲೆ ಸುರಿದು ಬೆಂಕಿ ಹಚ್ಚಿದ್ದ. ಮಾರನೇ ದಿನ ಹೋಟೆಲ್ ಸಿಬ್ಬಂದಿ ಅರ್ಧ ಸುಟ್ಟಿದ್ದ ಶವವನ್ನು ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಹಿತಿ ಬರ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಮೃತದೇಹದ ವಿವರಗಳನ್ನ ಕಲೆಕ್ಟ್ ಮಾಡಿದ್ರು. ವರ್ಷಿತಾ ಕೈ ಮೇಲೆ ಅಮ್ಮ ಹಾಗೂ ಚಿಟ್ಟೆಯ ಟ್ಯಾಟೂ ಇದ್ದು ಇದನ್ನ ಪೊಲೀಸರು ಗಮನಿಸಿದ್ರು. ಆಗ್ಲೇ ವರ್ಷಿತಾ ತಾಯಿ ಜ್ಯೋತಿ ನನ್ನ ಮಗಳು ಹಾಸ್ಟೆಲ್ ಬಿಡುವಾಗ ಕಾಲ್ ಮಾಡಿದ್ಲು. ಅಮ್ಮ ಅಂತ ಅಂದಿದ್ದಷ್ಟೇ, ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಯ್ತು. ಅಂದಿನಿಂದ ವರ್ಷಿತಾ ಕಾಂಟ್ಯಾಕ್ಟ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ಲು. ಮಾರನೇ ದಿನ ಬೆಳಗ್ಗೆ ಹಾಸ್ಟೆಲ್ ಹತ್ರ ಹೋಗಿ ವಿಚಾರಿಸಿದ್ರೆ ಲೀವ್ ಲೆಟರ್ ಕೊಟ್ಟು ಊರಿಗೆ ಹೋದ್ಲು ಅನ್ನೋದು ಗೊತ್ತಾಗಿತ್ತು. ಇದರಿಂದ ಗಾಬರಿಗೊಂಡ ವರ್ಷಿತಾ ತಂದೆ ತಾಯಿ ಐಮಂಗಲದ ಪೊಲೀಸ್ ಸ್ಟೇಷನ್ ನಲ್ಲಿ ವರ್ಷಿತಾ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ಸಂಜೆ ವೇಳೆಗೆ ಮಗಳು ಕೊಲೆಯಾಗಿದ್ದಾಳೆ ಅಂತ ಗೊತ್ತಾಗಿ ಇವಳ ತಂದೆ ತಾಯಿ ಕುಸಿದು ಬಿದ್ದಿದ್ರು. ವರ್ಷಿತಾ ಡೀಟೇಲ್ಸ್ ಗೊತ್ತಾಗ್ತಿದ್ದಂತೆ ಪೊಲೀಸರು ಆರೋಪಿಯನ್ನ ಬಂಧಿಸೋಕೆ 4 ಟೀಮ್ಗಳನ್ನ ರಚಿಸಿದ್ರು. ಮೊದಲಿಗೆ ವರ್ಷಿತಾ ಹಾಸ್ಟೆಲ್ನಿಂದ ಹೊರಗೆ ಬಂದ ಹಾಗೂ ಚೇತನ್ ಹಿಂದೆ ನಡ್ಕೊಂಡು ಹೋಗ್ತಿದ್ದ CCTV ವಿಡಿಯೋಗಳನ್ನ ಪರಿಶೀಲಿಸಿದ್ರು. ಅದರಲ್ಲಿ ವರ್ಷಿತಾ ಮುಂದೆ ನಡ್ಕೊಂಡು ಹೋಗ್ತಿದ್ದು ಹಂತಕ ಯಾರು ಅಂತ ಗೊತ್ತಾಗದೆ ಪೊಲೀಸರು ತನಿಖೆಯನ್ನ ಇನ್ನಷ್ಟು ಚುರುಕು ಮಾಡಿದ್ರು. ಆಗ್ಲೇ ಈ ಆರೋಪಿ ಚೇತನ್ ಪೊಲೀಸರ ಕೈಗೆ ತಗಲಾಕೊಂಡಿದ್ದು ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದ. ಚೇತನ್ ವರ್ಷಿತಾ ಜೊತೆ ಲವ್ ರಿಲೇಷನ್ ಇದ್ದು ವರ್ಷಿತಾ 8 ತಿಂಗಳ ಪ್ರೆಗ್ನೆಂಟ್ ಆಗಿದ್ಲು. ಹೀಗಾಗಿ ಮದುವೆಯಾಗುವಂತೆ ಒತ್ತಾಯ ಮಾಡಿದ್ರಿಂದ ನಾನೇ ಕೊಲೆ ಮಾಡಿದ್ದು ಅಂತ ಚೇತನ್ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಒಪ್ಕೊಂಡಿದ್ದ. ಆರೋಪಿ ಚೇತನ್ ಬಂಧನದ ನಂತರ ಕೊಲೆ ನಡೆದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದ ತನಿಖಾಧಿಕಾರಿ ಮುದ್ದುರಾಜ್ ನೇತೃತ್ವದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ರು. ಮಹಜರು ಸಂದರ್ಭದಲ್ಲಿ ಇಡೀ ಘಟನಾವಳಿಯ ವಿವರವನ್ನ ಕೊಟ್ಟಿದ್ದ ಆರೋಪಿ ಹೇಗೆ ಕೊಲೆ ಮಾಡಿದೆ ಅನ್ನೋದನ್ನ ಇಂಚಿಂಚಾಗಿ ವಿವರಿಸಿದ್ದ. ಕೊಲೆಗೂ ಮೊದಲು ಆರೋಪಿ ಚೇತನ್ ಗೋನೂರು ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಖರೀದಿಸಿದ್ದ. ವರ್ಷಿತಾಳ ಜೊತೆ ಹಿಂದೆ ಮುಂದೆ ನಡ್ಕೊಂಡು ಹೋಗ್ತಿದ್ದ
ದೊರೆತಿದ್ದ ಸಿಸಿಟಿವಿ ಫುಟೇಜ್ಗಳನ್ನು ಸಹ ಪೊಲೀಸರು ಸಂಗ್ರಹಿಸಿದ್ರು. ಚಿತ್ರದುರ್ಗ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ಮಾಹಿತಿ ಕೊಟ್ಟಿದ್ರು. 17th ವರ್ಷಿತಾಲ ಚಿಕ್ಕಮ್ಮ ಅವರಿಗೆ ಚೇತನ್ಗೆ ಕಾಲ್ ಮಾಡಿ ನೀವು ಇವನ್ನ ಪ್ರೀತಿಸುತ್ತಿದ್ದೀರಾ, ಇವನ್ನ ಮದುವೆ ಮಾಡ್ಕೋಬೇಕು, ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇವನು ವರ್ಷಿತಾಲನ ಮುಗಿಸಬೇಕಂತ ಒಂದು ನಿರ್ಧಾರ ಮಾಡ್ಕೊಳ್ತಾನೆ. ಅವ್ರನ್ನ ಗೋನಾಲ್ ಬ್ರಿಡ್ಜ್ ಹತ್ರ ಕರೆಸಿ ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಜೊತೆ ಮಾತಾಡಿ ಸ್ವಲ್ಪ ಆಲ್ಟರ್ಕೇಷನ್ ಆಗಿ ಅವ್ರಿಗೆ ಹೊಡೆದು ಆಮೇಲೆ ಕುತ್ತಿಗೆ ಹಿಸುಕಿ ಸಾಯಿಸ್ತಾನೆ. ನಂತರ ಅವನು ಪ್ರೀ ಪ್ಲ್ಯಾಂಡ್ ಆಗಿ ಏನು ಪೆಟ್ರೋಲ್ ತಂದಿದ್ದಾನೆ ಅದು ಪೆಟ್ರೋಲ್ ಹಾಕಿ ಅವ್ರಿಗೆ ಬೆಂಕಿ ಹಾಕ್ತಾನೆ. ಮೊದಲಿಗೆ ಈಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋ ಊಹಾಪೋಹಗಳು ಹರಡಿದ್ವು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈಕೆಯ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ನಡೆದಿರೋ ಕುರುಹುಗಳು ಪತ್ತೆಯಾಗದೆ ಹೋಗಿದ್ವು. ಇದರಿಂದ ಪ್ರಕರಣದ ಇನ್ನಷ್ಟು ಖಚಿತತೆಗಾಗಿ FSL ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಇನ್ನು ವರ್ಷಿತಾಗೆ ಇಬ್ಬಿಬ್ಬರು ಬಾಯ್ ಫ್ರೆಂಡ್ಸ್ ಇದ್ರಂತೆ. ವರ್ಷಿತಾ ಬೇರೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ದು ಅದೇ ಕೋಪಕ್ಕೆ ಅವಳನ್ನ ಕೊಲೆ ಮಾಡಿದೆ ಅಂತಾನು ಚೇತನ್ ಹೇಳಿದ್ದ. ಗೋನೂರು ಗ್ರಾಮದ ಹತ್ರ ಆಕೆಯನ್ನ ಕರ್ಕೊಂಡು ಹೋಗಿ ಮಾತನಾಡುವಾಗ ಸಿಟ್ಟು ಬಂದು ಆಕೆಗೆ ಹೊಡೆದಿದ್ದೆ. ಆ ರಭಸಕ್ಕೆ ನೆಲಕ್ಕೆ ಬಿದ್ದ ವರ್ಷಿತಾ ಅಲ್ಲೇ ಸಾವನ್ನಪ್ಪಿದ್ಲು. ನಂತರ ಪೆಟ್ರೋಲ್ ಸುರಿದು ಆಕೆಯ ದೇಹವನ್ನ ಸುಟ್ಟು ಹಾಕಿದ್ದಾಗಿ ಈ ಕಿರಾತಕ ಒಪ್ಕೊಂಡಿದ್ದ. ಇದರಿಂದ ಇವಳ ಹೊಟ್ಟೆಯಲ್ಲಿದ್ದ ಮಗುವಿನ ತಂದೆ ಇವನೋ ಅಥವಾ ಇನ್ನೊಬ್ಬನೋ ಅನ್ನೋದು DNA ಟೆಸ್ಟ್ ಮೂಲಕ ಗೊತ್ತಾಗಬೇಕಾಗಿದೆ. ಕೊನೆಗೆ ಹಿರಿಯೂರು ತಾಲೂಕಿನ ಕೋವೆರಹಟ್ಟಿ ಗ್ರಾಮದಲ್ಲಿ ವರ್ಷಿತಾ ಅಂತ್ಯಕ್ರಿಯೆಯನ್ನ ಈಕೆಯ ಪೋಷಕರು ಮಾಡಿ ಮುಗಿಸಿದ್ರು. ದೊಡ್ಡ ಮಗಳು ಅಂತ ಗಂಡು ಮಗನ ರೀತಿ ಸಾಕಿ ಬೆಳೆಸಿ ಚೆನ್ನಾಗಿ ಓದ್ಲಿ ಅಂತ ಹಾಸ್ಟೆಲ್ಗೆ ಸೇರಿಸಿದ್ದೆ. ಆದ್ರೆ ಎದೆ ಎತ್ತರಕ್ಕೆ ಬೆಳೆದ ಮಗಳನ್ನ ಕೊಲೆ ಮಾಡಿಬಿಟ್ರು. ಆರೋಪಿಗೆ ತಕ್ಕ ಶಿಕ್ಷೆಯಾಗಲೇಬೇಕು, ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ವರ್ಷಿತಾ ತಂದೆ ತಾಯಿ ಕಣ್ಣೀರಿನಲ್ಲೇ ಮಗಳನ್ನ ಮಣ್ಣಿಗೆ ಹಾಕಿದ್ರು. ಇನ್ನೊಂದು ದುರಂತ ಅಂದ್ರೆ ವರ್ಷಿತಾಗೆ ಇನ್ನೂ ಇಬ್ಬರು ತಂಗಿಯರಿದ್ದು ಅವರ ಭವಿಷ್ಯದ ಕತೆ ಏನು, ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿ ಅವರ ಭವಿಷ್ಯಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ ಈಕೆಯ ಗ್ರಾಮಸ್ಥರು ಒತ್ತಾಯಿಸಿದ್ರು. ವರ್ಷಿತಾ ಫೋನ್ ಸ್ವಿಚ್ ಆಫ್ ಆದಾಗಲೇ ಈಕೆಯ ಪೋಷಕರು ನಾಪತ್ತೆ ದೂರನ್ನ ಕೊಟ್ಟಿದ್ರಂತೆ. ಆಗ ಹಾಸ್ಟೆಲ್ ಸಿಬ್ಬಂದಿ ಇವರಿಗೆ ಯಾವುದೇ ಮಾಹಿತಿ ಕೊಟ್ಟಿರ್ಲಿಲ್ವಂತೆ. ಒಂದು ವೇಳೆ ಅವರು ಕಾಳಜಿ ವಹಿಸಿದ್ದಿದ್ರೆ ಇವತ್ತು ವರ್ಷಿತಾಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ವರ್ಷಿತಾ ಪೋಷಕರ ಅಳಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ತಪ್ಪು ಯಾರ್ದು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.